ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನನ್ನ ಕಾಲ್ಪನಿಕ ಕಥಾಲೋಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ವೋ ಬೇಗ ಸಬ್ಸ್ಕ್ರೈಬ್ ಆಗಿ, ಹಾಗೆ ಮುಂದಿನ ಅಪ್ಡೇಟ್ಸ್ ಗಳಿಗಾಗಿ ಬೆಲ್ ಐಕಾನ್ ಅನ್ನು ಒತ್ತುವುದು ಮರೆಯದು. ಮಚ್ಚ, ಅದೆಂಗೋ ಕಿಸ್ ಕೊಟ್ಟೆ. ಯಪ್ಪ, ಅವಳೇನಾದ್ರೂ ಹೋಗಿ ಅವ್ರ ಅಣ್ಣನ್ಗೆ ಹೇಳಿದ್ರು ಏನೋ ಗತಿ ಎಂದು ಯಾರೋ ಕೇಳಲು ಸಿಗರೇಟ್ ಸೇದುತ್ತಿದ್ದ ವಿದ್ಯುತ್ ಅವನೇನೋ ಕಿಸಿತಾನೆ. ಅದೊಂದು ಪಾಪಚ್ಚಿ. ಇನ್ನು ಅವನು ನೆನ್ನೆ ಇರ್ಲಿಲ್ಲ. ಯಾಕೂ ಟೆನ್ಷನ್ ಆಗ್ತೀರಾ? ಅವಳು ಮೊದಲೇ ಹೆದರ್ಪುಗ್ಲಿ, ಮನೆಯಲ್ಲಿ ಬಾಯಿ ಬಿಟ್ಟಿರ್ಬೇಕಲ್ಲ ಎಂದು ಜಂಬದ ಮಾತಾಡಿದ. ಮುರುಳಿ ಅನ್ಕೊಂಡಿದ್ದು ಕಾಲೇಜಿಂದ ವಿದ್ಯುತ್ನ ಓಡಿಸ್ಬೇಕು ಎಂದು. ಆದ್ರೆ ನಿನ್ನೆ ಆತ ಇಡೀ ಕಾಲೇಜಿನವರ ಮುಂದೆ ಹೇಳ್ದೆ ಕೇಳ್ದೆ ಸೀದಾ ನುಗ್ಗಿ ಪರಿ ಕೆನ್ನೆಗೆ ಗಾಢವಾದ ಮುತ್ತಿಟ್ಟು ಗೆದ್ದೆ ಎಂದು ಬೀರಿ 20,000 ಪಡೆದಿದ್ದ. ಅವನಾಗೆ ಮಾಡಿದ್ರು ಯಾರೊಬ್ರು ಯಾವ ಲೆಕ್ಚರ್ಗೂ ಹೇಳಿರ್ಲಿಲ್ಲ. ಯಾರೊಬ್ರು ಧೈರ್ಯ ಮಾಡಿ ಏನು ಎಂದು ಕೇಳಲಿಲ್ಲವೆಂದು ಬೇಸರವಾಗಿತ್ತು ಅವನಿಗೆ. ಮಗ, ಈ ರೀತಿ ಕಾಲೇಜ್ನವ್ರ ಮುಂದೆ ಒಂದು ಹುಡುಗಿಗೆ ಕಿಸ್ ಮಾಡೋಕೆ ದಮ್ ಇರಬೇಕು ಬಿಡೋ ಮಚ್ಚ ಎಂದು ವಿದ್ಯುತ್ ಸುತ್ತಲಿದ್ದ ಹುಡುಗರು ಅವನನ್ನ ಮುಗಿಲಿಗೇರಿಸಿದ್ರು. ಅವನು ಅದಕ್ಕೆ ತಕ್ಕಂತೆ ಕುಣಿಯುವ ಹಾಗೆ ಮೇಲಾರುತ್ತಿದ್ದ. ಮಗ, ಕಿಸ್ ಮಾಡಿದ್ದು ಹೆಂಗನ್ನಿಸ್ತೋ ಎಂದು ಅವನ್ಯಾರೋ ಕೇಳಿದಾಗ, ನಾನೇನೋ ಅವಳ ಅಂದ ನೋಡಿ ಕಿಸ್ ಮಾಡಬೇಕು ಅಂತ ಮಾಡಿದ್ನೇನೋ, ಬೆಟ್ಗೆಲ್ಲೋಕ್ ಮಾಡಿದ್ದು, ಆದ್ರೂ ಒಂಥರ ಕಿಕ್ ಕೊಡ್ತು ಎಂದು ಮೈ ಮುರಿಯುವಾಗ ಎದುರಿಗೆ ವರುಣ್ ಬರ್ತಿರೋದು ಕಾಣಿಸ್ತು. ತಕ್ಷಣ ಎದ್ದು ನಿಂತ. ಹೆದರಿಕೆಯಿಂದಲ್ಲ, ಈಗ ಆತ ಕೇಳೋ ಪ್ರಶ್ನೆಗೆ ಭಯವಿಲ್ಲದೆ ಉತ್ತರಿಸಲು. ಮಿಕ್ಕವರೆಲ್ಲ ಬೆವರುತ್ತಾ ಎದ್ದು ನಿಂತ್ರು. ಈಗ ಮುರುಳಿಗೆ ಒಂಥರ ಸಮಾಧಾನವಾಗಿತ್ತು. ಅನ್ಕೊಂಡ್ ಹಾಗೆ ಈಗ ವರುಣ್ ವಿದ್ಯುತ್ಗೆ ಗ್ರಹಚಾರ ಬಿಡಿಸ್ತಾನೆ ಎಂದು. ಕಾಲೇಜಿನ ಕ್ಯಾಂಪಸ್ ಒಳಗಡೆ ಯಾವುದೇ ಕಾರಣಕ್ಕೂ ನೀನು ಬರಬೇಡ. ನಾನು ಮೊದಲು ಹೋಗಿ ಮಾತಾಡಿ ಅವನನ್ನ ಕಾಲೇಜಿಂದ ಡಿಬಾರ್ ಮಾಡಿಸಿ ಬರ್ತೀನಿ ಪ್ಲೀಸ್ ಎಂದು ರಿಕ್ವೆಸ್ಟ್ ಮಾಡಿ ವರುಣ್ ಒಬ್ಬನೇ ಹೋಗಿದ್ದ. ಸಿರಿ, ವಿರಾಜ್ ಹಾಗೂ ಪರಿ ಕಾರಲ್ಲಿ ಕಾಲೇಜಿಚೆಯೇ ಇದ್ರು. ಸಿರಿನ ನೋಡಿದ ಲ್ಯಾಬ್ ಕೀಪರ್ ಒಬ್ರು ಸಿರಿ ತಮ್ಮನಿಂದಾದ ತೊಂದರೆ ಬಗ್ಗೆ ಹೇಳಲು ಅವಳನ್ನ ಕರೆದ್ರು. ಗೊತ್ತಿದ್ದವರೆಂದು ಸಿರಿ, ಸರ್ ಈಗ ಬಂದೆ, ನೀವು ಕೋಪದಲ್ಲಿದ್ದೀರಾ, ಪರಿ ಜೊತೆಗೆ ಇಲ್ಲೇ ಇರಿ, ವರುಣ್ ಅವರು ನೋಡ್ಕೊಂಡು ಮಾತಾಡಿ ಅವನಿಗೊಂದು ಗತಿ ಕಾಣಿಸ್ತಾರೆ ಎಂದಳು. ಲೇ ಮಂಡೋದ್ರಿ, ನಿಂಗನ್ಸುತ್ತಾ ನಾನು ಬೇರೆಯವ್ರ ಮಾತು ಕೇಳ್ತೀನಿ ಅಂತ ಎಂದ. ಅವಳಿಗೂ ಗೊತ್ತು ಅವನು ಯಾವುದೇ ಕಾರಣಕ್ಕೂ ತನಗನಿಸಿದ್ದು ಬಿಟ್ಟು ಮತ್ತೇನೂ ಮಾಡಲ್ಲ ಎಂದು. ಗೊತ್ತು ಸರ್, ಕೇಳಲ್ಲ ಅಂತ, ಆದ್ರೆ ಎಂದು ಆಕೆ ಮತ್ತೇನೋ ಹೇಳುವ ಮುನ್ನವೇ, ಹೋಗು, ನನ್ನ ತಾಳ್ಮೆ ಮುರಿದು ಯಾವಾಗ ಬೇಕಾದ್ರೂ ಒಳಗಡೆ ಹೋಗಿರ್ತೀನಿ, ವಾಪಸ್ ಇಲ್ಲಿಗೆ ಬರಬೇಡ, ನೇರವಾಗಿ ಕಾಲೇಜ್ ಒಳಗಡೆ ಬಾ, ನಾನು ಅಲ್ಲೇ ಇರ್ತೀನಿ. ರಾಷ್ಟ್ರದಲ್ಲಿ ಆ ಹುಡುಗನಿಗೆ ಏನ್ ಮಾಡಬೇಕು ಅನ್ನೋ ನಿರ್ಧಾರ ಮಾಡಾಗಿದೆ, ನೀನ್ ಯಾಕೆ ಗಂಟ್ಲು ಹರ್ಸ್ಕೊಳ್ತೀಯಾ ಎಂದ. ಸರ್ ನೀವು ಎಂದು ಮತ್ತೇನೋ ಹೇಳುವ ಮುನ್ನ ಅವರಲ್ಲಿ ಕಾಯ್ತಾ ಇರೋದು ನೋಡಿ, ಪರಿ ನೀವಾದ್ರೂ ನಿಮ್ಮಣ್ಣನ ನೋಡ್ಕೊಳ್ಳಿ ಎಂದಳು. ಅಣ್ಣನ ನಿರ್ಧಾರವೇ ಅಂತಿಮ ನಿರ್ಧಾರ ಎಂದಳು ಪರಿ. ಪರಿಗೆ ಈಗ ಏನಾಗುತ್ತೋ ಅದರ ಚಿಂತೆಗಿಂತ ಅಣ್ಣನ ಜೊತೆಗೆ ಕಾಲೇಜಿಗೆ ಬಂದ ಖುಷಿಯೇ ಹೆಚ್ಚಿತ್ತು. ಅವನ ಬಳಿ ಕೆಟ್ಟ ಕೋಪದಲ್ಲಿ ಬರುವ ವರುಣ್, ಯಾಕೋ ಹೀಗೆ ಮಾಡಿದ್ದು, ಒಂದು ಹುಡುಗಿ ಜೊತೆಗೆ ಈ ರೀತಿ ಅಸಭ್ಯವಾಗಿ ನಡ್ಕೊಂಡಿದ್ಯಲ್ಲ, ನಾಚಿಕೆ ಆಗಲ್ವಾ ಎಂದು ಕಾಲರ್ ಹಿಡಿದು ಕೇಳಿದಾಗ, ಕಾಲರ್ ಹಿಡಿದಿದ್ದ ಅವನ ಕೈಗಳನ್ನ ಕೊಡವಿ, ಏನಾಯ್ತು ಸರ್ ಎಂದು ಏನೂ ಗೊತ್ತಿರದ ಹಾಗೆ ಕೇಳಿದ. ಏನಾಯ್ತಾ, ನೆನ್ನೆ ನನ್ನ ತಂಗಿ ಪರಿಗೆ ಏನೋ ಮಾಡಿದೆ ನೀನು, ನೆನ್ಪಿಲ್ವಾ ಇಡಿಯಟ್ ಎಂದು ರೇಗುವಾಗ, ಅದಕ್ಕೆ ಇಷ್ಟು ಬಿಲ್ಡಪ್ ಯಾಕೆ ಸರ್, ನಾನೇನೋ ಮಾಡಬಾರ್ದು ತಪ್ಪು ಮಾಡಿದ್ದೀನ, ಜಸ್ಟ್ ಕಿಸ್ ಅಷ್ಟೇ ತಾನೆ ಎಂದು ಅಸಡ್ಡೆಯ ಉತ್ತರ ಕೊಟ್ಟ. ಇಡಿಯಟ್, ಮಾಡಿರೋ ತಪ್ಪಂತ ಪಶ್ಚಾತ್ತಾಪ ಇಲ್ಲದೆ ಮಾತಾಡ್ತೀಯಾ ಎಂದು ಕೆನ್ನೆಗೆ ಬಾರಿಸಿದ ವರುಣ್. ತಪ್ಪು ಮಾಡಿದವನ ಕಣ್ಣಲ್ಲಿ ಪಶ್ಚಾತ್ತಾಪವಾದ್ರೂ ಇರುತ್ತೆ ಎನ್ನುವ ಊಹೆಯಲ್ಲಿ ಬಂದಿದ್ದ. ವಿರಾಜ್ ಕೈಗೆ ಸಿಕ್ಕರೆ ಅಪ್ಪಚ್ಚಿಯಾಗಿ ಸತ್ಕಿತ್ತು ಹೋದ್ರೆ ಎನ್ನುವ ಹೆದರಿಕೆಯಲ್ಲಿ ಅವನನ್ನ ಅಲ್ಲೇ ಇರು ಎಂದು ಬೇಡಿಕೆ ಇಟ್ಟು ಬಂದಿದ್ದ. ಈಗ ಪಿತ್ತ ನೆತ್ತಿಗೇರಿತ್ತು. ಏಟು ತಿಂದವನು ರೋಷದಿಂದ, ನಾನೇ ನಿಮ್ಮ ತಂಗಿ ಜೊತೆ ಒಂದು ನೈಟ್ ಕಳೆದ ಅನ್ನೋ ರೀತಿ ಆಡ್ತಿದ್ದೀರಲ್ಲ, ಜಸ್ಟ್ ಕಿಸ್ ಮಾಡಿದೆ ಅಷ್ಟೇ ತಾನೆ, ಸುಮ್ಮನೆ ನನ್ನ ಕೆಣಕ್ಬೇಡಿ, ಆಮೇಲೆ ನಾನು ಎಂದು ಮುಂದೆ ಮಾತಾಡುವ ಮುನ್ನವೇ ತುಟಿಯಿಂದ ರಕ್ತ ಚಿಮ್ಮುವ ಹಾಗೆ ಹೊಡೆತ ಬಿದ್ದಿತ್ತು. ಮುಟ್ಟಿ ನೋಡ್ಕೊಂಡ, ರಕ್ತ ಸೋರ್ತಿತ್ತು. ಹೊಡೆದವರು ಯಾರು ಎಂದು ನೋಡುವಾಗ ಕಣ್ಣಿಗೆ ಕಂಡಿದ್ದು ಬೇರೆ ಯಾರೂ ಅಲ್ಲ, ವಿರಾಜ್ ಸಿಂಹಾದ್ರಿ. ಅವನನ್ನ ತನ್ನ ಅಕ್ಕನ ಜೊತೆಗೆ ಅವತ್ತು ನೋಡಿದ್ದು ನೆನಪಾಗಿತ್ತವನಿಗೆ. ಆದ್ರೆ ಪ್ರತಿ ಬಾರಿ ವಿರಾಜ್ ಮುಖವನ್ನು ಅಷ್ಟು ನೇರವಾಗಿ ನೋಡ್ಲಿಕ್ಕೆ ಆಗಿರ್ಲಿಲ್ಲ. ವ್ಯಕ್ತಿಯನ್ನು ನೋಡಿದಾಗ ಅವನೇ ಇವನ ಎನ್ನುವ ಅನುಮಾನ ಮೂಡಿತ್ತಷ್ಟೇ. ಅಲ್ಲಿದ್ದವರೆಲ್ಲ ವಿರಾಜ್ ಸರ್ ಕಾಲೇಜಿಗೆ ಬಂದಿದ್ದಾರೆ ಎನ್ನುವ ಹಾಗೆ ತತ್ತರಿಸಿ ಪಿಸುಗುಡುತ್ತಿದ್ರು.
ಪರಿಗೆ ಮತ್ತೊಬ್ಬ ಅಣ್ಣ ಇದ್ದಾನೆ ಎನ್ನುವ ಸುದ್ದಿ ಕೇವಲ ಕೆಲವರಿಗೆ ಗೊತ್ತಿತ್ತು. ಆದರೆ ಇಂದು ಇಡೀ ಕಾಲೇಜಿಗೆ ಪರಿಗಿರುವ ಮತ್ತೊಬ್ಬ ಅಣ್ಣನ ಪರಿಚಯವಾಗಿತ್ತು. ಈಗ ಮಾಡಿರೋದೇ ಚೀಪ್ ಕೆಲಸ, ಇನ್ನು ಅದಕ್ಕೂ ಮೀರಿ ಏನೋ ಮಾಡ್ತೀನಿ ಎಂದಿದ್ದು ವಿರಾಜ್ಗೆ ಕೋಪ ಹೆಚ್ಚಿಸುವಂತಾಯ್ತು. ಅದಕ್ಕೆ ಕಬ್ಬಿಣದಂತ ಕೈಯಿಂದ ಬಾರಿಸಿದ್ದ. ಏನ್ ಬೊಗಳಿದೆ ಅಂತ ಇನ್ನೊಂದ್ಸತಿ ಬೊಗಳು. ಮಾಡಿರೋದೇ ಕಚ್ಚಡ ಕೆಲಸ, ಅದರಲ್ಲಿ ಹೊಡೆದ್ರೆ ಬೆದರಿಸ್ತೀಯ ಮಗನೇ? ನೀನ್ ಬೆದರಿಕೆಗೆ ಬೆದರಿ ಮೂಲೆ ಸೇರ್ತೀವಿ ಅನ್ಕೊಂಡ್ಯಾ? ವಿರಾಟ್ ಸಿಂಹಾದ್ರಿ ಹಿಯರ್. ತಗೊಂಡ ಅಭ್ಯಾಸ ಇಲ್ಲ, ಕೊಟ್ಟೆ ಅಭ್ಯಾಸ ಎಂದವನು ಅವನ ಕಾಲರ್ ಹಿಡಿದು ಕ್ಯಾಂಟೀನಿಂದ ಕ್ಯಾಂಪಸ್ ಮಧ್ಯಕ್ಕೆ ಎಳೆದು ತಂದನು ವಿರಾಜ್. ಏ ಬಿಡು ನನ್ನ, ಯಾವನು ನೀನು? ನೀನ್ ಯಾವನಂತ ನನ್ ಮೇಲೆ ಕೈ ಮಾಡ್ತಿದ್ಯಾ ಎಂದು ಮೂತಿ ಮುರಿಯುತ್ತಾ ಕೇಳಿದ ವಿದ್ಯುತ್ ಪ್ರಶ್ನೆಗೆ ಆಗ್ಲೇ ಹೇಳಿದ್ದು ಕೇಳಿಸ್ಲಿಲ್ವಾ? ಕಿವಿಯಲ್ಲಿ ಗುಗ್ಗೆ ಇದ್ಯೇನೋ ಗೂಬೆ? ವಿರಾಟ್ ಸಿಂಹಾದ್ರಿ, ಪರಿನಯಳ ಅಣ್ಣ ಎಂದ. ಆ ಮಾತು ಕೇಳಿ ಪರಿ ಕಣ್ಣರಳಿತು. ಅವನ ಬಾಯಿಂದ ಪರಿಯ ಅಣ್ಣ ಎಂದು ಗರ್ಜಿಸಿದ್ದು ಅವಳಿಗೆ ಆನಂದ ಬಾಷ್ಪ ತರಿಸಿತ್ತು. 20 ವರ್ಷದಿಂದಲೂ ಅವನನ್ನ ನೋಡಿ ಅಂಜಿ ದೂರ ಉಳಿಯೋದೇ ಆಗಿತ್ತು ಹುಡುಗಿ. ಅವನ ಬಾಯಿಂದ ಒಂದೇ ಒಂದು ಬಾರಿಯೂ ಅವಳ ಹೆಸರು ಬಂದಿರಲಿಲ್ಲ. ಅವಳ ಅಣ್ಣ ಅಂತ ಎಲ್ಲೂ ಹೇಳ್ಕೊಂಡಿರ್ಲಿಲ್ಲ, ಅವಳಿಗೂ ಹೇಳಲು ಅವಕಾಶ ಮಾಡಿಕೊಟ್ಟಿರ್ಲಿಲ್ಲ. ಆದ್ರೆ ಈ ದಿನ ಇಡೀ ಪ್ರಪಂಚಕ್ಕೆ ಅವಳ ಮತ್ತೊಬ್ಬ ಜವಾಬ್ದಾರಿಯುತ ಅಣ್ಣನ ಪರಿಚಯವಾಗಿತ್ತು. ಅವಳಿಗೆ ಹೇಳಲಾಗದ ಸಂತಸ. ಏನು, ಅಣ್ಣನ ಎಂದು ನಂಬಲಾಗದ ಹಾಗೆ ನೋಡುವಾಗ, ಯಾಕೆ ಪರಿಗೆ ಕೇವಲ ಕ್ಯಾಡ್ಬರಿ ಮನ್ಸರು ವರುಣ್ ಅಂತ ಅಣ್ಣ ಇದ್ದಾನಷ್ಟೇ ಅನ್ಕೊಂಡಿದ್ದ? ಬರ್ತಾನೆ, 4 ಬಾರ್ಸಿ ಹೊರಗಡೆ ಹಾಕ್ತಾನೆ, ಆಮೇಲೆ ಸಾರಿ ಕೇಳಿದ ಕರ್ಗಿ ನೀರಾಗಿ ಕ್ಷಮೆ ಕೊಡ್ತಾನೆ ಅಂತ ಅವಳಿಗೆ ಮತ್ತೊಬ್ಬ ಅಣ್ಣ ಇದ್ದಾನೆ, ಅವನೇ ನಾನು ಕ್ಯಾಡ್ಬರಿ ಮನ್ಸರು ಕೂಲ್ ಅಣ್ಣ ಅಲ್ಲ, ಕಿಡಿಗೇಡಿಗಳಿಗೆ ಕಿರಿಕಿರಿ ಮಾಡೋ ಕ್ರಾಕ್ ಅಣ್ಣ ಎಂದು ವಿದ್ಯುತ್ ಮೇಲಿದ್ದ ಶರ್ಟ್ ಹರಿಯುವ ಹಾಗೆ ಎಳೆದು ಬಿಸಾಡಿದ. ಇಡೀ ಕಾಲೇಜಿನ ಎಲ್ಲ ಬ್ರಾಂಚ್ ಸ್ಟೂಡೆಂಟ್ಸ್, ಲೆಕ್ಚರರ್ಸ್ ಹೊರಗಡೆ ಬಂದು ಕ್ರಿಕೆಟ್ ಸ್ಟೇಡಿಯಂನಲ್ಲಿ ಕುಳಿತು ಮ್ಯಾಚ್ ವೀಕ್ಷಿಸುವ ಹಾಗೆ ವೀಕ್ಷಣೆ ಮಾಡ್ತಿದ್ರು. ಮೈ ಮೇಲಿದ್ದ ಶರ್ಟ್ ಕಲಚಿದ ಕೂಡಲೇ ವಿದ್ಯುತ್ಗೆ ಸಿಟ್ಟು ಹೆಚ್ಚಾಯ್ತು. ಸುತ್ತೆಲ್ಲ ನೋಡಿದ. ಕೆಲವರು ಕಣ್ಣು ಬಾಯಿ ಬಿಟ್ಟು ನೋಡ್ತಿದ್ರು, ಕೆಲವರು ವಿಡಿಯೋ ಕೂಡ ಮಾಡುವ ಹಾಗೆ ಮೊಬೈಲ್ ತೆರೆದಿದ್ರು. ಆದ್ರೂ ತನ್ನ ಮೈ ಮೇಲಿದ್ದ ಬನ್ನಿ ನೋಡ್ಕೊಂಡು ವಿರಾಜ್ ಕಡೆಗೆ ಹಲ್ಲು ಮಸಿದ. ಒಂದ್ ಹುಡುಗಿಗೆ ಎಲ್ಲರ ಮುಂದೆ ಕಿಸ್ ಮಾಡಿದ್ಯಲ್ವಾ, ಅವಳಿಗೆ ಹೇಗ್ ಫೀಲ್ ಆಯ್ತು ಅಂತ ಗೊತ್ತಾ ನಿಂಗೆ? ಇಲ್ವಲ್ಲ, ಈಗ ಗೊತ್ತು ಮಾಡಿಸ್ತೀನಿ. ಅವಳಿಗೆ ಆ ಕ್ಷಣ ಎಲ್ಲರ ಮುಂದಾದ ಆಕ್ವರ್ಡ್ ಮೂಮೆಂಟ್ ಲೆಟ್ಸ್ ರೀಕ್ರಿಯೇಟ್ ಎಂದು ಅವನ ಕುತ್ತಿಗೆ ಹಿಡಿದು ಎಲ್ಲರೆದುರಿಗೂ ಮುಖ ಮಾಡಿಸುತ್ತಾ, ನಿನ್ಗಾಗೋ ಅವಮಾನಕ್ಕೆ ಇನ್ಯಾವನಿಗೂ ಹುಡುಗಿಯರ ಜೊತೆಗೆ ತಮಾಷೆಗೂ ತರಲೆ ಮಾಡುವ ಆಲೋಚನೆ ಸುಳಿಬಾರ್ದು. ಹುಡುಗಿಯರ ಜೊತೆಗೆ ಕೇರ್ಫುಲ್ ಆಗಿರೋದು ಒಳ್ಳೆಯದು ಅಂತ ಭಯದಿಂದ ಎಚ್ಚರದಲ್ಲಿರ್ಬೇಕು, ಇಲ್ಲ ಅಂದ್ರೆ ಮುಂದೇನಾಗತ್ತೆ ಅನ್ನೋದಕ್ಕೆ ಇವತ್ತು ಸಾಕ್ಷಿಯಾಗಬೇಕು ಎಂದು ಮತ್ತೊಂದು ಬಾರಿಸಿ ಮೈಮೇಲಿದ್ದ ಆ ಬನಿಯನ್ ಕೂಡ ಎಳೆದು ಕಿತ್ತು ಬಿಸಾಡಿದ ವಿರಾಜ್. ಇಡೀ ಕಾಲೇಜಲ್ಲಿದ್ದ ಹುಡುಗಿರೆಲ್ಲ ವಿರಾಜ್ನ ಈ ನಡೆಗೆ ಒಂದು ಶಿಲ್ಲೆ, ಚಪ್ಪಾಳೆ, ಮರಸಾರೆ ನೀಡಿದ್ರು. ಈಗ ವಿದ್ಯುತ್ಗೆ ಅಸಲಿ ಮುಜುಗರದ ಅನುಭವವಾಗಿತ್ತು. ತಲೆ ತಗ್ಗಿಸಿ ಮೈ ಮೇಲೆ ತನ್ನ ಕೈ ತಂದುಕೊಂಡ. ಅಲ್ಲಿದ್ದ ಬೇರೆ ಹುಡುಗರು ಇನ್ನು ಮುಂದೆ ಬೆಟ್ಟಿಂಗ್ ಸುದ್ದಿಗೆ ಹೋಗ್ಬಾರ್ದು ಅಂತ ನಿರ್ಧರಿಸಿದ್ರು. ಕಿಸ್ ಮಾಡ್ತೀಯಲ್ವಾ, ಮಾಡು, ಈಗ ಮಾಡು ಎಂದು ಅವನನ್ನ ಎಳೆದು ಪರಿ ಮುಂದೆ ನಿಲ್ಲಿಸಿದ. ಅವಳಿಗೂ ವಿದ್ಯುತ್ ಮೇಲೆ ಅಸಹ್ಯ ಹುಟ್ಟಿತ್ತು. ಥೂ ಎನ್ನುವ ಹಾಗೆ ಮುಖ ಮಾಡಿ ಬೇರೆಡೆ ನೋಡಿದಳು. ಅವಳನ್ನೇ ನುಂಗಾಕುವ ಹಾಗೆ ದುರುಗುಟ್ಟಿದ್ದ ವಿದ್ಯುತ್. ಮಾಡೋ, ಕಿಸ್ ಮಾಡು, ತಾಕತ್ತಿದ್ರೆ, ನೀನು ಗಂಡ್ಸೆ ಆದ್ರೆ ಮಾಡೀಗ, ಮಾಡೋಲೇ ಎಂದು ಹಿಂಗಾಲಿಗೆ ತನ್ನ ಕಬ್ಬಿಣದ ಕಾಲಿಂದ ಗುದ್ದಿದ ಕೂಡ್ಲೆ ಮಂಡಿಯೂರಿ ಪರಿ ಮುಂದೆ ಕೂಡ್ಬೇಕಾಯ್ತು ವಿದ್ಯುತ್. ಹಾಗೆ ನೋವಿಗೆ ಅಮ್ಮ ಎಂದು ಚೀರಿದ. ಯಾಕೋ ನಿನ್ನ ಶಕ್ತಿ ಪ್ರದರ್ಶನ ಈಗ ಮಾಡೋಕ್ಕಾಗ್ತಿಲ್ವಾ? ಮಾಡು, ನನ್ನ ತಂಗಿ ನಿನ್ ಕಣ್ಣೆದುರು ಇದ್ದಾಳೆ, ಒಂದ್ ಹೆಜ್ಜೆ ಕದ್ಲಲ್ಲ ಅವಳು, ತಾಕತ್ತಿದ್ರೆ ಅವಳನ್ನ ಮುಟ್ಟು ಸಾಕು ಎಂದ ವಿರಾಜ್ ಮತಿಗೆ ರೋಷ ಉಕ್ಕಿತ್ತು ಅವನಿಗೆ. ಪರಿ ಕಡೆ ನೋಡಿದ. ಅವನ ನೋಟ ಹೆದರಿಕೆ ಹುಟ್ಟಿಸಿತು ಅವಳಿಗೆ. ಹಣೆಯಲ್ಲಿ ಗೆರೆಗಳು ಮೂಡಿದ ಹಾಗೆ ಮುಖ ಮಾಡಿ ಅಣ್ಣನ ಕಡೆ ನೋಡಿದಳು. ವಿರಾಜ್ ಕೋಪದ ದೃಷ್ಟಿ ಕೇವಲ ವಿದ್ಯುತ್ ಮೇಲಿತ್ತು. ಅಷ್ಟು ಹೊಡ್ಸ್ಕೊಂಡ್ರು, ಅವನ ಅವಮಾನ ಮಾಡಿಸ್ಕೊಂಡ್ರು ಎದ್ದು ಅವಳನ್ನ ಮುಟ್ಟುವ ಸಾಹಸ ಮಾಡುತ್ತಿದ್ದ ಪ್ರಕ್ರಿಯೆ ಕಂಡು ಕೆಂಡವಾದ ವಿರಾಜ್. ಇನ್ನೇನು ಆತನ ಕೈ ಅವಳನ್ನ ಮುಟ್ಬೇಕು, ಕೈ ನುಳುಚಿ ಅಮ್ಮನನ್ನು ನೆನಪಿಸಿದ್ದ. ನನ್ನೆದುರು ಅವಳನ್ನ ಮುಟ್ಟುವ ಸಾಹಸ ಮಾಡ್ತೀಯನೋ ಹೇಳೋ, ಮಾಡ್ತೀಯಾ ಎಂದು ಕೈ ಹಿಂಡುವಾಗ, ಇಲ್ಲ ಇಲ್ಲ, ಬಿಡು ನನ್ನ, ಬಿಡು ನನ್ನ ಎಂದು ಚೀರಲು ಆರಂಭಿಸಿದ. ಕೇಳು, ಅವಳ ಬಳಿ ಕ್ಷಮೆ ಕೇಳು ಎಂದು ಇನ್ನೊಂದು ಕೈ ನುಳುಚಲು, ಕೇಳ್ತೀನಿ ಬಿಡು ಎಂದು ಒದ್ದಾಡಿದ ವಿದ್ಯುತ್. ಕೇಳು ಎಂದು ಎರಡೂ ಕೈನ ಅವನ ಬೆನ್ನ ಹಿಂದೆ ಹಿಡಿದು ಹಿಂಡುವಾಗ ನೋವು ತಾಳಲಾಗದೆ, ಸಾರಿ ಪರಿಣಯ, ಪ್ಲೀಸ್ ಕ್ಷಮಿಸು, ಸಾರಿ ಎಂದು ಕ್ಷಮೆ ಕೇಳಿದ.
ಇಲ್ಲ ಅಂದ್ರೆ ಕೈ ಮುರಿದೇ ಬಿಡ್ತಾನೆ ವಿರಾಜ್ ಎನ್ನುವ ಹೆದರಿಕೆಯಾಗಿತ್ತಲ್ವಾ. ಅದಕ್ಕೆ ಪರಿ ಮನಸ್ಸಿಗೆ ಈಗ ನೆಮ್ಮದಿಯಾಗಿತ್ತು. ಅವಳ ಮುಖದಲ್ಲಿ ಬಂದ ಆತ್ಮವಿಶ್ವಾಸದ ನಗು ನೋಡಿ ಆತನ ಕೈ ಬಿಡುವ ವಿರಾಜ್, ನಿನ್ಗೆ ಈ ಕ್ಷಣದಿಂದ ಈ ಕಾಲೇಜ್ ಗೇಟ್ ಬಂದ್. ಇಲ್ಲ ಅಲ್ಲ, ಇನ್ನ ಎಲ್ಲೂ ನಿನ್ಗೂ ಅಡ್ಮಿಷನ್ ತಗೊಳಕ್ಕೆ ನಾನ್ ಬಿಡಲ್ಲ. ಯಾವ ಕಾಲೇಜಲ್ಲೂ ನಿನ್ಗೆ ಸೀಟ್ ಸಿಗಲ್ಲ, ಎಲ್ಲೂ ನಿನ್ಗೆ ಕೆಲಸ ಸಿಗೋದಕ್ಕೂ ನಾನ್ ಬಿಡಲ್ಲ. ಪ್ರತಿ ಕ್ಷಣ ಪ್ರತಿ ನಿಮಿಷ ಹಿಡಿ ಅನ್ನ ನೋಡೋಕೆ ಪರದಾಡ್ಬೇಕು ನೀನು. ಅಲೆಮಾರಿಯ ಹಾಗೆ ಅಲೆದಾಡ್ತಾ ಪರಿನ ನೆನೆದು ಪ್ರತಿ ಕ್ಷಣ ಪರದಾಡ್ಬೇಕು ನೀನು. ಯಾಕಾದ್ರೂ ಅವಳಿಗೆ ಕಿಸ್ ಮಾಡಿದ್ನು ಅಂತ ಪ್ರತಿದಿನ ಸಾಯ್ಬೇಕು ನೀನು ಎಂದವನು ಅವನನ್ನ ಎಲ್ಲರ ಕಡೆ ತೋರಿಸಿ, ಈ ಪರದಾಟ ಬೇಕು ಅನ್ನೋರು ಇನ್ ಮುಂದೆ ಈ ರೀತಿ ನಡ್ಕೊಳ್ಳಿ. ಈ ವಿಚಾರವಾಗಿ ನನ್ನ ತಂಗಿ ಬಳಿ ಮಾತಾಡಿ ಉಚಿತವಾಗಿ ಅಲೆಮಾರಿ ಜೀವನದ ಆಫರ್ ಕೊಡ್ತಿದ್ದೀನಿ. ಇದೇ ದಿನ ಇದೇ ಕ್ಷಣ ಇಲ್ಲಿರೋ ಪ್ರತಿಯೊಬ್ರು ಈ ಟಾಪಿಕ್ ಬಗ್ಗೆ ಮರ್ತು ಬಿಡ್ಬೇಕು ಅಷ್ಟೆ. ಇಲ್ಲ ಒಬ್ರು ಸಿಕ್ಕು ಬಿದ್ರು ನನ್ನಿಂದ ಮತ್ತೆ ಅವರು ಬಿಡಿಸ್ಕೊಳ್ಳಲು ಆಗೋದಿಲ್ಲ ಎಂದು ವಿದ್ಯುತ್ ಕುತ್ತಿಗೆ ಹಿಡಿದು, ಈ ಕಾಲೇಜ್ ಗೇಟ್ ಕ್ಲೋಸ್ ಆದಂತೆ ನಿನ್ ಕತೆ ಕ್ಲೋಸ್ ಎಂದು ಗೇಟ್ ಕಡೆಗೆ ತಳ್ಳಬೇಕು. ಅವನೆದುರಿಗೆ ಬಂದು ನಿಂತಳು ಸಿರಿ. ಶೇರ್ ಕಮೆಂಟ್ ಮಾಡೋದು ಮರೆಯದಿರಿ.